ನಮಸ್ಕಾರ ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಸ್ಯಾಂಡ್ಗಿ ರೆಡಿ ಆಕತ್ತಾವು. ಇಲ್ಲಿ 1 ಕೆಜಿ ರೇಷನ್ ಅಕ್ಕಿ ಇದ್ರೆ ಸಾಕು, 1 ವರ್ಷ ಆಗುವಷ್ಟು ಸ್ಯಾಂಡ್ಗಿ ನೀವು ಈಸಿಯಾಗಿ ಮಾಡಿಟ್ಕೋಬಹುದು. ಈಗ ನಮ್ಮ ತಾಯಿ ಹೇಳ್ತಾರೆ ಈಸಿಯಾಗಿ ಸ್ಯಾಂಡ್ಗಿ ಹೆಂಗ್ ಮಾಡೋದಂತೇಳಿ ನೋಡ್ಕೊಳ್ಳೋಣ ಬರ್ರಿ. ನಮಸ್ಕಾರ ಸ್ನೇಹಿತರೆ. ಈಗ ಇದನ್ನು ಅಕ್ಕಿ 3 ದಿವಸ ನೆನೆ ಹಾಕಿದ್ದೇವೆ ರೀ. ಇದನ್ನು ದಿವಸ 2 ಟೈಮ್ ನೀರು ಚೇಂಜ್ ಮಾಡ್ತಾ ಇಟ್ಟಿದ್ದೇವೆ. ನಿನ್ನೆ ರಾತ್ರಿನೂ ಚೇಂಜ್ ಮಾಡಿಟ್ಟೇವೆ, ಈಗೂ ಚೇಂಜ್ ಮಾಡಬೇಕು. ಈಗ 2 ರಿಂದ 3 ಸಲ ತೊಳಿಬೇಕು, ಅಂದ್ರೆ ವಾಸನೆ ಏನೂ ಬರೋದಿಲ್ಲ. ಈಗ ತೊಳೆದು ಇದನ್ನು ಮಿಕ್ಸಿ ಮಾಡ್ತೇವೆ ರೀ. ಹಿಟ್ಟು ದೋಸೆ ಹಿಟ್ಟು ಯಾವ ಥರ ಮಾಡ್ತೇವೆ ಆ ಥರ ಸಣ್ಣಾಗಿ ಮಿಕ್ಸಿ ಮಾಡ್ತೇವೆ. ಮಿಕ್ಸಿ ಮಾಡಿಟ್ಕೊಂಡು ಆಮ್ಯಾಗ ಗಂಜಿ ಮಾಡೋದನ್ನು ತೋರಿಸ್ತೇವೆ. ಈಗ ಇದನ್ನು ತೊಳ್ಕೊಳಕತ್ತೀವಿ ರೀ ಅಕ್ಕಿನ. ಇವು 1 ಕೆಜಿ ಅಕ್ಕಿ ಅದಾವೆ. ಇಲ್ಲಿ ನೆನಪಿರಲಿ, ಈ ಅಕ್ಕಿನ 3 ದಿನದ ಹಿಂದೆನೇ ನೆನೆಸಿಟ್ಕೊಂಡೈತಿ. 3 ದಿವಸನೂ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ನೀರು ತೆಗೆದು ಹೊಸ ನೀರು ಹಾಕಿ ಸ್ವಚ್ಛಗೆ ತೊಳೆದು ಮತ್ತು ವಾಪಸ್ ನೀರು ಹಾಕಿ ಇಡ್ತೈತಿ. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್. ಇದನ್ನೇನಾದರೂ ಮಾಡಲಿಲ್ಲ, ನೀವು ಹಂಗೆ 3 ದಿವಸದ ಹಿಂದೆ ಅಕ್ಕಿ ಅಷ್ಟೇ ನೆನೆ ಹಾಕಿಟ್ಟು ಈಗ ಓಪನ್ ಮಾಡಿದ್ರಿ ಅಂದರೆ ಅಕ್ಕಿ ಯೂಸ್ ಮಾಡೋಕ್ಕಾಗದೇ ಇದ್ದಷ್ಟು ಕೆಟ್ಟ ವಾಸನೆ ಬರ್ತಾವೆ. ಅದಕ್ಕೆ ಈ ಟೈಪ್ ಡೈಲಿ 2 ಟೈಮ್ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಇದನ್ನು ಈಗ ಆಲ್ರೆಡಿ ಇಟ್ಕೊಂಡೈತಿ. ಈಗ ಇದು ಅಕ್ಕಿ ತೊಳೆದು ರೆಡಿ ಆತ್ರಿ. ಈಗ ಮಿಕ್ಸಿ ಮಾಡ್ತೀವಿ ಇದನ್ನು. ಈ ಅಕ್ಕಿನ ಈ ಥರ ಮಿಕ್ಸಿಗೆ ಹಾಕೋಬೇಕು. ಈ ಮಿಕ್ಸಿ ಎಷ್ಟು ನಿಮ್ಮ ಸೈಜ್ ಇರ್ತಾವೋ ಆ ಪ್ರಕಾರ ಅಷ್ಟೇ ಹಾಕೋಬೋದು. ದೋಸೆ ಹಿಟ್ಟು ಮಾಡಿದಾಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕ್ರಿ. ಈ ಥರ ಅದಕ್ಕೆ ಎಷ್ಟು ಬೇಕು ಅಷ್ಟು ಈ ಥರ ಇಟ್ಕೊಂಡು ಮಿಕ್ಸಿ ಮಾಡ್ತಾಯಿದ್ದೀವಿ. ಈಗ ಈ ಹಿಟ್ಟನ್ನು ಈ ಪಾತ್ರೆ ಒಳಗೆ ತಗೊತೀವಿ. ಈ ಅಕ್ಕಿನ ಇಷ್ಟು ಇದಕ್ಕೇನು ಈ ಥರ ಮಿಕ್ಸಿ ಮಾಡ್ಕೊಂಡ್ರಲ್ಲ ಅದೇ ಥರ ಮಿಕ್ಸಿ ಮಾಡ್ಬೇಕ್ರಿ. ಇದು ನೋಡ್ರಿ, ಈಗ ಹಿಟ್ಟು ಇಷ್ಟು ಹಿಟ್ಟನ್ನು ಫುಲ್ 1 ಕೆಜಿ ಹಿಟ್ಟನ್ನು ರೆಡಿ ಆಗೈತಿ. ಈ ಹಿಟ್ಟು ಭಾಳ ತೆಳ್ಳಗೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ಈ ಥರ ದೋಸೆ ಹಿಟ್ಟಿನ ಥರ ಹಿಂಗೆ ಬರ್ಬೇಕು ನೋಡ್ರಿ. ಈಗ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೇವ್ರಿ. ಅದಕ್ಕೆ ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗ ಮಾಡೋದ್ರಿಂದ ಅದನ್ನು ಗಂಜಿ ಮಾಡೋಕೆ ನಮ್ಗೆ ಅನುಕೂಲ ಆಗೋದಿಲ್ಲ. ಅದ್ರ ಸಲುವಾಗಿ ಈ ಗ್ಯಾಸನ್ನು ತೆಳಗಿಟ್ಕೊತೇವೆ. ತೆಳಗಿಟ್ಕೊಂಡು ಇದನ್ನು ಮಾಡೋದನ್ನ ವಿಧಾನ ನಿಮ್ಗೆ ಹೇಳ್ತೇವೆ. ಈಗ ಈ ಪಾತ್ರೆಯನ್ನು ಗ್ಯಾಸ್ ಮ್ಯಾಗ ಇಡ್ತೇವೆ ರೀ. ಇವು ಇದು 1 ಲೀಟ್ರ್ ಚರಿಗೆ ರೀ. 1 ಲೀಟ್ರ್ ನೀರು ಕರೆಕ್ಟ್ ಹಿಡಿತೈತಿ. ಇದರಿಂದ 4 ಲೀಟರ್ ನೀರು ಹಾಕ್ತಾ ಇದ್ದೇವೆ ಇದಕ್ಕೆ. ಇದು 4 ಲೀಟರ್ ನೀರು ಹಾಕ್ರಿ. 1 ಕೆಜಿ ಅಕ್ಕಿ ಹಿಟ್ಟಿಗೆ 4 ಲೀಟರ್ ನೀರು ತೊಗೊಂಡೈತ್ರಿ. 4 ಲೀಟರ್ ನೀರು ತೊಗೊಂಡ್ರೆ ಇದಕ್ಕೆ ಉಪ್ಪು ಹಾಕ್ಬೇಕು. ಈಗ ಇದು ನಿಮಗೆ ರುಚಿಗೆ ಎಷ್ಟು ಬೇಕು ಅನ್ನಿಸ್ತೈತೆ ಅಷ್ಟು ಉಪ್ಪು. ನಾವಂತೂ ಇಷ್ಟೇ. ಇದು 4 ಸ್ಪೂನ್ನಷ್ಟು ಉಪ್ಪು ಅದ ರೀ. ಈ ಉಪ್ಪನ್ನ ಈ ನೀರಿಗೆ ಹಾಕಬೇಕು. ಇದು ತಿನ್ನು ಸೋಡಾ ರೀ. ಇದನ್ನು 2 ಚಿಟಿಕೆ ಅಷ್ಟು ತಿನ್ನು ಸೋಡಾ ಇದರಲ್ಲೇ ಹಾಕಿ ಈಗ ನೀರು ಕುದೀತಾ ಐತಿ. ಕುದಿಕ್ಕಿಂತ ಮೊದಲು ಹಾಕಿದ್ರೆ ಅದರೊಳಗೆ ಚೆಂದಾಗಿ ಮಿಕ್ಸ್ ಆಗ್ತೈತಿ. ಅದರಿಂದ ಈಗ ಹಾಕಿಬಿಡೋದು. ಇದು ತಿನ್ನು ಸೋಡಾ ಹಾಕ್ತಾ ಇದ್ದೀವಿ. ಇದನ್ನು ಈ ಪ್ಲೇಟ್ನ ಅದು ನೀರು ಕುದಿಯೋ ಮಟ್ಟ ಹಿಂಗೆ ಬಾಯಿ ಮುಚ್ಚಿಡ್ಬೇಕು, ಅಂದ್ರೆ ಲಘುನ ನೀರು ಕುದೀತೈತಿ. ಇಲ್ಲಿ ನೋಡ್ರಿ, ಈಗ ಆಲ್ರೆಡಿ ನೀರು ಫುಲ್ ಕುದಿಯಾತೈತಿ. ಇದೇ ಟೈಮ್ ಒಳಗನ ಈಗ ಏನು ಹಿಟ್ಟನ್ನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿ ಹಿಟ್ಟು, ಅದನ್ನ ಇದ್ರೊಳಗೆ ಹಾಕಿ ಈ ಟೈಪ್ ಮಿಕ್ಸ್ ಮಾಡ್ಬೇಕು. ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಐತಲ್ಲ, ಅದಕ್ಕೆ ಇಬ್ಬರಿದ್ರೆ ಭಾಳ ಚಲೋ. ಈಗ ಸ್ವಲ್ಪ ಸಾವಕಾಶಾಗಿ ಸ್ವಲ್ಪ ಹಾಕಿ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕಿದೆ. ಇಲ್ಲಿ ನೀವು ಕೈ ಬಿಟ್ಟರೆ ಪೂರ್ತಿ ಗಟ್ಟಿ ಆಗ್ಬಿಡ್ತೈತಿ. ಈ ಟೈಪ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು. ಈ ಟೈಪ್ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು. ನೀವು ಕೈ ಬಿಟ್ಟಿದ್ರೆ ಮಿಕ್ಸ್ ಮಾಡೋದನ್ನ ಗಂಟು ಆಗ್ಬಿಡ್ತೈತಿ. ಅದೇ ಸ್ಯಾಂಡ್ವಿಚ್ ಚಲೋ ಬರಂಗಿಲ್ಲ. ಈಗ ನೋಡ್ರಿ ಯಾವ ಟೈಪ್ ಮಿಕ್ಸ್ ಮಾಡತ್ತಾರಲ್ಲ ಹಿಂಗೆ ಮಿಕ್ಸ್ ಮಾಡ್ಬೇಕು. ಈ ಟೈಪ್ ಎಲ್ಲ ಕಂಟಿನ್ಯೂ ಆಗಿ ಒಂದು 15 ಮಿನಿಟ್ಸ್ ಆದ್ರೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು.
ಅಂದಾಗದ ಹಿಟ್ಟು ರೆಡಿ ಆಗ್ತೈತಿ. ಈಗ ನಾವು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊಂತಾನೆ ಇದ್ದೀವಿ. ಈ ಥರ ಹದಕ್ಕೆ ಬರ್ಬೇಕ್ರಿ ಹಿಟ್ಟು. ಇನ್ನೂ ಒಂಥರ ಲೈಟಾಗಿ ಹಿಟ್ಟು ಅಕ್ಕಿ ಅನ್ನ ಬೆಂದ್ರೆ ಯಾವ ಕಲರ್ ಬರ್ತೈತಿ ಆ ಥರ ಕಲರ್ ಬರ್ಬೇಕು. ಇನ್ನೂ ಸ್ವಲ್ಪ ಇದೊಂದು ಸಣ್ಣ ಉರಿ ಇಟ್ಟು ಬಾಯಿ ಮುಚ್ಚತೈತಿ. ಬಾಯಿ ಮುಚ್ಚಿದ್ರೆ ಇನ್ನೂ ಚೆನ್ನಾಗಿ ಬೇಯ್ತೈತ್ರಿ. ಈ ಥರ ಹಿಟ್ಟು ಬೇಯ್ಬೇಕ್ರಿ, ಗಂಟಾಗಬಾರ್ದು, ತಿಳು ಆಗಬಾರ್ದು. ಈ ಥರ ಇರೋದ್ರಿಂದ ಸಂಡಿಗೆ ಚೆನ್ನಾಗಿ ಚಿತ್ರ ಮೂಡ್ತಾವ್ರಿ. ಈ ಥರ ಇನ್ನೊಂದು 5 ನಿಮಿಷ ಇಷ್ಟೇ ಬಾಯಿ ಮುಚ್ಚಿ ಸಣ್ಣ ಇಡ್ಬೇಕ್ರಿ. ಈ ಥರ ಹಿಟ್ಟು ರೆಡಿ ಆಗೈತಿ ರೀ ನೋಡಿ. ಈ ಹಿಟ್ಟು ಸ್ವಲ್ಪ ತಣ್ಣಗಾಗೋ ಮಟ್ಟ ತಡದು ಆಮ್ಯಾಗ ಮ್ಯಾಗ ಹೋದ ಹಾಕ್ಬೇಕ್ರಿ. ಈ ಥರ ಹಿಟ್ಟು ಈಗ ರೆಡಿ ಆಗೈತ್ರಿ. ಅದು ಈ ಥರ ಈಗ ಇದಕ್ಕೆ ಜೀರಿಗೆ ಅಜ್ವಾನ ಮಿಕ್ಸ್ ಮಾಡ್ತೀವಿ. 2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅಜ್ವಾನ. ಇವು ಅಜ್ವಾನ ರೀ. ಇದ್ರಾಗ 2 ಸೇರಿ ಮಿಕ್ಸ್ ಮಾಡ್ತೀವಿ. ಇದ್ರೊಳಗೆ ಈಗ ಅಜ್ವಾನ ಮತ್ತು ಜೀರಿಗೆ ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಅಷ್ಟೇ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇದನ್ನು ಇದ್ರೊಳಗೆ ಹಾಕ್ಕೋಬೇಕು. ಈ ಥರ ಹಾಕಿ ಇದ್ರೊಳಗೆ ಇದನ್ನು ಟೈಟ್ ಮಾಡಬೇಕು. ಇಂಥ ಒತ್ತಡ ಇದ್ರೂ ನಡಿತೈತ್ರಿ. ಇದು ಚಿಕ್ಕದೈತಿ, ಸ್ವಲ್ಪ ಹಿಡಿತೈತಿ ಹಿಟ್ಟು ಅಷ್ಟೇ. ಇದು ಒಂಥರ ಒತ್ತಡ. ಆಮ್ಯಾಗ ಈ ಥರ ಇದ್ರೂ ನಡಿತೈತಿ. ನಿಮ್ಮ ಕಡೆ ಯಾವ ಥರ ಒತ್ತಡ ಇರ್ತೋ ಅದರಿಂದನೇ ಮಾಡ್ಬೋದು. ಈ ಥರ ಈ ಥರ ಇಲ್ಲೇ ಎಲ್ಲ ಥರ ಬುಡಕ್ಕೆ ಬಟ್ಟೆ ಹಾಕಿ ಮ್ಯಾಗ ಪ್ಲಾಸ್ಟಿಕ್ ಕವರ್ ಹಾಕಿ ಈ ಥರ ಬೆಡ್ ಮಾಡ್ಕೊಂಡೈತ್ರಿ. ಇದ್ರ ಮ್ಯಾಗ ನೀವು ಇಲ್ಲಿ ಅಂಚಿಗೆ ಹಾಕೋಕ್ಕಿಂತ ಫಸ್ಟಿಗೆ ಇಲ್ಲಿ ನಡು ಲೈನಿಗೆ ಹಾಕ್ಕೊಳ್ತಾ ಬಂದ್ರೆ ನಿಮಗೆ ಹಾಕೋಕೆ ಈಸಿ ಆಗುತ್ತೆ. ಈ ಥರ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಹಾಕ್ಕೋಬೋದು. ದೊಡ್ಡ ಬೇಕಂದ್ರೆ ದೊಡ್ಡ ಹಾಕ್ಕೋಬೋದು. ಈ ಥರ ಸಣ್ಣ ಗಾಲಿ ಬೇಕಂದ್ರೆ ಇಷ್ಟಿಷ್ಟೇ ಸಣ್ಣ 2 ಸುತ್ತ ಹಾಕ್ಕೋಬೋದು. ಇದಕ್ಕೆ ಪಿರ್ಕಿ ಬೇರೆ ಹಾಕಿದೇನು ರೀ. ಇದು ಶಾವ್ಗೆ ಗತೆ ಬರ್ತೈತೆ ನೋಡ್ರಿ. ನೀವು ಹಿಂಗೂ ಮಾಡ್ಕೋಬೋದು. ಇದು ನೋಡ್ರಿ ಈಗ ಶಾವ್ಗೆ ಥರ ಬರ್ತೈತಿ. ಇಲ್ಲಿ ನೀವು ನೋಡ್ಬೋದು ಒಂದು 3-4 ಟೈಪ್ ವೆರೈಟಿ ಸಂಡ್ಗಿನ ಹಾಕಿವೀಗ. ಒಂದು ಸೇವ್ ಟೈಪ್ ಹಾಕೈತಿ, ಇನ್ನೊಂದು ಶಾವ್ಗೆ ಟೈಪ್ ಹಾಕೈತಿ, ಇನ್ನೊಂದು ಚಕ್ಲಿ ಟೈಪ್ ಹಾಕೈತಿ. ಹಿಂಗೆ ವೆರೈಟಿ ಟೈಪ್ ಹಾಕೈತಿ. ನೀವೇನು ಚಕ್ಲಿ ಒತ್ತಡ ಯೂಸ್ ಮಾಡ್ತೀರಲ್ಲ ಆ ಚಕ್ಲಿ ಒತ್ತಡದೊಳಗೆ ಬೇರೆ ಟೈಪ್ ಪಿರ್ಕಿ ಇರ್ತಾವೆ. ಆ ಪಿರ್ಕಿ ಒಳಗೆ ನಿಮ್ಗೆ ಯಾವ ಡಿಸೈನದ್ದು ಬೇಕು ಸಂಡ್ಗಿ ಆ ಡಿಸೈನ್ ಒಳಗೆ ನೀವು ಹಾಕ್ಕೋಬೋದು. ಹಿಟ್ಟು ಕರೆಕ್ಟಾಗಿ ಬಂದಿತ್ತಂದ್ರೆ ಅಷ್ಟು ಅವು ಕರೆಕ್ಟಾಗಿ ಬರ್ತಾವೆ. ಈಗ ನಾವು ಮಾಡಿದಂಥ ಹಿಟ್ಟು ಭಾಳ ಚಲೋ ಬಂದಿತ್ತು, ಹೀಗಾಗಿ ಸಂಡ್ಗಿನೂ ಭಾಳ ಚಲೋ ಬಂದಾವೆ. ಈಗ ಸಂಡ್ಗಿ ಹಾಕೋದಂತೂ ಮುಗೀತೆ. ಇವನ್ನ ಈಗ 3 ದಿವಸ ಖಡಕ್ ಬಿಸಿಲೊಳಗೆ ಒಣಗಾಕ ಬಿಡೋಣಂತೆ. ಇಲ್ಲಿ ನೋಡ್ರಿ ಈಗ 3 ದಿವಸ ಖಡಕ್ ಬಿಸಿಲೊಳಗೆ ಇವನ್ನ ಒಣಗಿಸಿ ತೊಗೊಂಬಂದೈತಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಸ್ತ್ ಬಂದಾವ ಅಂಥೇಳಿ. ಖಡಕ್ಕಾಗಿ ಈ ಟೈಪ್ ಬರ್ಬೇಕು ಸಂಡ್ಗಿ. ಫುಲ್ ಈ ಟೈಪ್ ಮುರಿಬೇಕು ಅಂದ್ರೆ ಅವು ಕರೆಕ್ಟಾಗಿ ಒಣಗ್ಯಾವ ಅಂಥೇಳಿ ಅರ್ಥ. ಇವು ನೀವು 1 ವರ್ಷಗಟ್ಟಲೆ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲೇ ಸಂಡ್ಗಿ ಕರ್ಯಾಕ ಒಂದು ಬಾಳ್ಗಿ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಂಡೀನಿ. ಈಗ ಎಣ್ಣೆ ಬಿಸಿ ಆಗೈತಿ ಇಲ್ಲ ಚೆಕ್ ಮಾಡೋಣ. ಇನ್ನು ಸ್ವಲ್ಪ ಕಾಯಕ್ಕೆ ಬಿಡೋಣಂತ.
ಹಾಂ, ಈಗ ಕರೆಕ್ಟಾಗಿ ಕಾದೈತೆ ನೋಡ್ರಿ ಎಣ್ಣೆ. ಈಗ ಶಾಂಡ್ಗಿ ಕರೋಣಂತೆ. ಇಲ್ಲಿ ಶಾಂಡ್ಗಿ ಅಂತೂ ಫುಲ್ಲು ಒಣಗಿಸಿಟ್ಕೊಂಡೈತಿ. ಈಗ ಇವು ನೋಡಾಕಿ ಸಣ್ಣ ಸಣ್ಣದಲ್ಲ, ಕರದ್ ಬಿಡೋಕೆ ಫುಲ್ ದೊಡ್ಡವಾಗ್ಬಿಡ್ತಾವೆ. ಈಗ ಒಂದೊಂದು ಶಾಂಡ್ಗಿ ಈ ಎಣ್ಣೆ ಒಬ್ಬಿಡೋನೆ. ಎಣ್ಣೆ ಕಾದೈತಿ. ನೀವು ನೋಡ್ಬೋದು, ಹಾಕಿದ್ದ ಒಂದು 4-5 ಶಾಂಡ್ಗಿ ಹಾಕೀನಿ. ಎಷ್ಟು ದೊಡ್ಡ ಎಷ್ಟು ಚಲೋ ಬರತ್ತಾವ ಅಂಥೇಳಿ. ಇದು ಕರಿಯೋದು ಭಾಳ ಈಸಿ, 2 ನಿಮಿಷದಾಗ ರೆಡಿ ಆಗ್ಬಿಡ್ತಾವೆ. ಇಲ್ಲಿ ನೋಡ್ರಿ ಶಾಂಡ್ಗಿ ರೆಡಿ ಆದವು. ಈಗ ಸ್ವಲ್ಪ ಶಾಂಡ್ಗಿ ಕರ್ಕೊಂಡು ಇಟ್ಕೊಂಡೀನಿ. ಈಗ ನೀವು ನೋಡ್ಬೋದು ಎಷ್ಟು ಮಸ್ತ್ ಬಂದಾವ ಅಂಥೇಳಿ ಶಾಂಡ್ಗಿ. ಇವು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚಲೋ ಬಂದಾವ ಅಂಥೇಳಿ ಇದ್ರ ಮೇಲೆ ಗೊತ್ತಾಗ್ತೈತಿ. ನೋಡ್ರಿ ಎಷ್ಟು ಪುಡಿ ಪುಡಿ ಅದು ಎಲ್ಲ.